ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ಒಂದು ಪೋರ್ಟರಲ್ಲಿ ಆಗಿರೋ ಸ್ಕ್ಯಾಮ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಯಾರೇ ನಿಮಗೆ ಬುಕ್ ಮಾಡಿಬಿಟ್ಟು ಆರ್ಡ್ರನ್ನ ಸರ್ ಪೇಮೆಂಟ್ ಮಾಡಿಲ್ಲ ಮೇಡಮು, ಪೇಮೆಂಟ್ ಮಾಡ್ತಾರೆ, ಪೇಮೆಂಟ್ ಮಾಡಿದಾದ್ಮೇಲೆ ನಿಮ್ಗೆ ಐಟಮ್ ಕಳಿಸ್ಕೊಡ್ತೀನಿ, ಮತ್ತು ನಿಮ್ಗೆ ಹೇಳ್ತಾರೆ ಸರ್ ಈ ಥರ ಆಗಿದೆ ಮೇಡಮ್ ಪೇಮೆಂಟ್ ಮಾಡಬೇಕು, ನೀವು ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ನೀವು ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಯಾವ ಥರ ಸ್ಕ್ಯಾಮ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹೇಳಿಪ್ಪ. ಸರ್ ಅದೇ ಎಷ್ಟು ಮಾಡ್ಬೇಕು ಸರ್? ಅಪ್ಪ ನಿನ್ನೆ ಅವರು 60,000 ಪೇಮೆಂಟ್ ಮಾಡಿದ್ದಾರೆ. ಎಲ್ಲ ಮೆಡಿಸಿನ್ಸ್ ರೆಡಿ ಆಗಿದ್ದಾವೆ. ಎಕ್ಸ್ಟ್ರಾ ಮೆಡಿಸಿನ್ಸ್ ಕೇಳಿದ್ದಾರೆ ಅವರು ಮತ್ತೆ ಕಾಲ್ ಮಾಡಿ. ಅದು ಮಾತ್ರ 5,300 ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಇಲ್ಲಿ ಎಲ್ಲ ಪ್ಯಾಕ್ ಆಗ್ಬಿಟ್ಟಿದ್ದಾವೆ ಆಲ್ರೆಡಿ. ಅದು ಬಿಲ್ ಜನರೇಟ್ ಆಗ್ತಲ್ಲ ಅಷ್ಟೇ. ನಿನ್ನೆ ಬಿಲ್ ಜನರೇಟ್ ಆಗ್ತಿಲ್ವಾ? ಎಸ್ ಪಾ. ಸರ್ ಇವಾಗ ನಾನು ಏನ್ ಮಾಡ್ಲಿ ಸರ್? ಅಕಸ್ಮಾತ್ ಅವ್ರಿಗೆ ಹೇಳ್ಬಿಡ್ಲಾ ಹಂಗಾದ್ರೆ? ಅವ್ರಿಗೆ ಅವ್ರಿಗೆ ಜನರೇಟ್ ಆಗ್ತಾ ಇಲ್ಲ ಅಂತ, ಎಕ್ಸ್ಟ್ರಾ ಮೆಡಿಸಿನ್ಸ್ ಬಿಲ್ ಜನರೇಟ್ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ. ಬಿಲ್ ಜನರೇಟ್ ಆಗ್ತಿಲ್ಲ ಅಂತ ಹೇಳ? ಅಷ್ಟು ಮಾತ್ರ ಹೇಳಿಪ್ಪ ಸರ್. ಓಕೆ, ಒಂದ್ ನಿಮಿಷ ಸರ್ ಮಾಡ್ತೀನಿ. ಮಾಡ್ಬಿಟ್ಟು ನಿಮಗ್ ಮಾಡ್ಲಾ ಎಂತ ಸರ್? ಇಲ್ಲ ಪರವಾಗಿಲ್ಲ, ಅವ್ರು ಪೇಮೆಂಟ್ ಮಾಡ್ಬಿಟ್ಟು ಮೇಲ್ ಮಾಡಕ್ಕೆ ನಾನು ಕಳ್ಸ್ಕೊಡ್ತೀನಿ. ಓಕೆ ಓಕೆ ಸರ್. ಹಲೋ ಹಲೋ ಹಲೋ. ಹೇಳಿ ಸರ್. ಹೇಳಿ ಸರ್. ಸರ್ ಅದೇನೋ ಪೇಮೆಂಟ್ ಆಗಿಲ್ವಂತೆ ಅವ್ರದ್ದು, ಏನೋ ಬಿಲ್ ಜನರೇಟ್ ಆಗ್ತಿಲ್ವಂತೆ. ಪೇಮೆಂಟ್ ಮಾಡ್ಬಿಟ್ಟಂತೆ ಕಳ್ಸ್ಕೊಡ್ಬೇಕಂತೆ ಸರ್. ಹೌದಾ? ಓಕೆ ಸರ್, ಒಂದು ನಿಮಿಷ. ಯಾಕಂದ್ರೆ ನಿನ್ನೆ ನಮ್ಮ ಓನರ್ ಪೇ ಮಾಡಿದ್ದಾರೆ, 50,000-60,000 ಪೇ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು. ಒಂದು ನಿಮಿಷ ನಾನು ತಿಳ್ಕೊಂಡ್ಬಿಟ್ಟು ಕಾಲ್ ಮಾಡಲಾ? ಮಾಡಿ ಮಾಡಿ ಸರ್, ಮಾಡಿ ಸರ್. ಓಕೆ ಸರ್, ತಿಳ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ. ವೆಯ್ಟ್ ಮಾಡಿ ಸರ್, ಒಂದು 2 ನಿಮಿಷ ಸರ್. ಸರ್ ಬೇಗ ಸರ್, ಲೇಟ್ ಆಗುತ್ತೆ. ಸರ್ ಬನ್ನಿ ಸರ್, ಏನೋ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ, ಟೆನ್ಷನ್ ತಗೋಬೇಡಿ. ಸರ್ ಸರಿ ಸರ್. ಓಕೆ. ಹಲೋ ಹಲೋ. ಸರ್. ಸರ್ ಬಿಸಿನಾ? ಸರ್ ಇಲ್ಲೇ ಹೇಳಿ ಸರ್, ಇಲ್ಲೇ ಕಾಯ್ತಾ ಇದೆ ಸರ್ ಆರ್ಡರ್. ಬಟ್ ಅದೇ ಸರ್, ನಮ್ಮ ಮೇಡಮ್ ಅವ್ರು ಕಾಲ್ ಮಾಡಿದ್ದೆ. ಅವರು ನಿನ್ನೆ 60,000 ಪೇ ಮಾಡಿದಾರಂತೆ. ಅದು ಎಕ್ಸ್ಟ್ರಾ ಮೆಡಿಸಿನ್ ಹಾಕಿ ಕೇಳಿದಾರಂತೆ. ಅದು 5,300 ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರು. ಸರಿ ಓಕೆ ಸರ್. ಮೇಡಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಎಲ್ಲ ಹೊರಗಡೆ ಇದಾರಂತೆ. ಅವರು ಬರೋದು 3:30-4 ಗಂಟೆ ಆಗುತ್ತಂತೆ. ಅವ್ರು ಹೇಳ್ತಾ ಇದ್ರು ಫಾರ್ಮಸಿಯಲ್ಲಿ ಕ್ಯಾಶ್ ಕೊಡ್ಬೇಡಪ್ಪ, ನಮ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾವ್ರೆ. ನಿಮ್ ಬಾಡಿಗೆನು ಮಾತಾಡಿದೆ, 1,500 ರೂಪಾಯಿ ಮಾತಾಡಿದೀನಿ ನಾನು. ಸರಿ ಕೊಟ್ಬಿಡಿ ಅಂತ ಹೇಳ್ತಾವ್ರೆ ಇಲ್ಲಿ ಫಾರ್ಮಸಿದಲ್ಲಿ. ಬಟ್ ಅದೇ ಸರ್, ಇಲ್ಲಿ ನನ್ನ ಹತ್ರ ಕ್ಯಾಶ್ ಇದೆ ಸರ್. ಬಟ್ ಅಲ್ಲಿ ನೋಡಿದ್ರೆ 5,300 ರೂಪಾಯಿ ಪೇ ಮಾಡ್ಬೇಕು. ನಾನು ಮನೆ ಟ್ರಾನ್ಸ್ಫರ್ಗೆ ಹೋಗ್ಬೇಕಂದ್ರೆ ಇಲ್ಲಿ 4 ಕಿಲೋಮೀಟರ್ ಹೋಗ್ಬೇಕು ಸರ್. ಅದು ಸ್ವಲ್ಪ ಡಿಲೇ ಆಗುತ್ತೆ. ವೇಟ್ ಮಾಡ್ತೀರಾ? ಡಿಲೇ ಆಗುತ್ತಾ? ಯಾಕಂದ್ರೆ ಇಲ್ಲಿ ನನ್ನ ಹತ್ರ ಕ್ಯಾಶ್ ಇದೆ ಸರ್. ಅಲ್ಲಿ 5,300 ರೂಪಾಯಿ ಪೇ ಮಾಡ್ಬೇಕು. ಇಲ್ಲಿ ನನ್ನ ಹತ್ರ 30,000 ತನಕ ಕ್ಯಾಶ್ ಇದೆ. ಮೇಡಮ್ ಅವರು ಮೆಡಿಕಲ್ ಕ್ಯಾಂಪ್ ಅಲ್ಲಿ ಇದಾರಂತೆ. ಅವ್ರು ಬರೋದು 3:30-4 ಗಂಟೆ ಆಗುತ್ತೆ ಸರ್. ಇಲ್ಲಾಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ ಕಡೆ ಏನಾದ್ರು ಇದ್ರೆ ಅಡ್ಜಸ್ಟ್ ಮಾಡ್ತಾ ಬಂದ್ಬಿಡ್ತಾರಾ? ನಾನು ಇಲ್ಲಿ ಕ್ಯಾಶ್ ಕೊಡ್ತೀನಿ ನಿಮ್ಗೆ. ಸರ್ ಎಲ್ಲಿ ಕೊಡ್ಬೇಕು ಸರ್ ಅದು ಪೇಮೆಂಟ್? ಬಟ್ ಅದೇ ಸರ್, ಅವ್ರಿಗೆ ಡಾಕ್ಟರ್ ನಂಬರ್ ಕೊಟ್ಟಿದ್ನಲ್ವಾ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಸರ್ ನಮ್ಮ ಸುಮಿತ್ರಾ ಮೇಡಮ್ದು ನಾನೇ ಪೇ ಮಾಡ್ತೀನಿ, ತಗೊಂಡ್ ಹೋಗ್ತೀನಿ ಸರ್ ಅಂತ ಅಂದ್ಬಿಟ್ಟು ಪೇ ಮಾಡ್ಕೊಂಡ್ ಬಂದ್ಬಿಡ್ತಾರ. ನಾನು ಇಲ್ಲಿ ಕ್ಯಾಶ್ ಕೊಡ್ತೀನಿ ನಿಮ್ಗೆ. ಹೌದಾ? ಎಷ್ಟು ಸರ್? 5,300 ರೂಪಾಯಿ. ಮತ್ತೆ ಸೆಕೆಂಡ್ ಬಾಡಿಗೆ ಇನ್ನೊಂದು ಇದೆ ಅಂತ ಹೇಳ್ದನಲ್ವಾ ಸರ್, ಅದು ನಿಮ್ಗೆ ಹೇಳ್ತೀನಿ. ಬೇಕಾದ್ರೆ ಆ ಬಾಡಿಗೆನು ಇಲ್ಲೇ ಕೊಟ್ಬಿಡ್ತೀನಿ ನಿಮ್ ಕ್ಯಾಶ್ ನಾನು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಸರ್ ಅವ್ರ ನಂಬರ್ ಸರ್? ಅವ್ರ ನಂಬರ್ ಆವಾಗ್ಲೇ ನಿಮ್ಗೆ ಮೆಸೇಜ್ ಮಾಡಿದ್ನಲ್ವಾ ಸರ್ ನಾನು? ಅದೇ ನಂಬರ್ ಸರ್? ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಸರ್ ನಾನು ಸುಮಿತ್ರಾ ಮೇಡಮ್ದು ನಾನೇ ಪೇ ಮಾಡ್ತೀನಿ ಸರ್, ಪೇ ಮಾಡ್ಕೊಂಡು ತಗೊಂಡ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಪೇ ಮಾಡ್ಕೊಂಡ್ ಬಂದ್ಬಿಡಿ ಸರ್. ನಾನು ಇಲ್ಲಿ ಕ್ಯಾಶ್ ಕೊಟ್ಬಿಡ್ತೀನಿ ನಿಮ್ಗೆ. ಹೌದಾ ಸರ್? ಅಲ್ಲ ಸರ್, ಅಂದ್ರೆ ಇವಾಗ ಟೋಟಲ್ 5,000 ಎಷ್ಟಾಗಿರೋದು ಸರ್? 5,300 ರೂಪಾಯಿ ಸರ್. 5,300 ರೂಪಾಯಿ. ಸರ್. ಸರಿ ಸರ್, ಆಯ್ತು. ನಾನು ಅವ್ರಿಗೆ ಫೋನ್ ಮಾಡ್ಲಾ ಸರ್? ನಾನು ಫೋನ್ ಮಾಡ್ಬಿಟ್ಟು ಪೇ ಮಾಡ್ಕೊಂಡು ಬಂದ್ಬಿಡಿ ಸರ್. ನಾನು ಕ್ಯಾಶ್ ಕೊಡ್ತೀನಿ ಇಲ್ಲಿ ನಿಮ್ಗೆ. ಹೌದಾ ಸರ್? ಸರಿ ಸರ್, ಅವ್ರಿಗೆ ಫೋನ್ ಮಾಡ್ತೀನಿ ಸರ್ ಇವಾಗ ನಾನು. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ. ಸೂಳೆ ಮಗ, ನಾನ್ ಪೇ ಮಾಡ್ಬೇಕಂತೆ 5,000 ರೂಪಾಯಿ 300 ರೂಪಾಯಿ ಪೇ ಮಾಡ್ಬೇಕಂತೆ ಅವ್ನ್ ಕೊಟ್ಟಿರೋ ನಂಬರ್ಗೆ. ನಾನು ಚೂತಿ ಆಗ್ಬೇಕಂತೆ. ಸೂಳೆ ಮಕ್ಳು ರೆಕಾರ್ಡ್ ಮಾಡಿದ್ಯಾ? ರೆಕಾರ್ಡ್ ಆಯ್ತು. ಇವಾಗ ಅವನಿಗೆ ಮಾಡೋಣ ಇರೋ ಫೋನ್. ಏನ್ ಮಾಡ್ತಾನೆ ನೋಡೋಣ. ಯಾರಿಗೆ ಪಾಸ್ ಕಳ್ಸೋಣ? ಗಂಡು ಮೆಸೇಜ್ ಕಳ್ಸೋನೊಂದು. ಎಷ್ಟು ಬಂದೈತೆ? ಅವ್ನ್ ಕಳ್ಸಿಲ್ಲ. ಫೋನ್ ಮಾಡ್ತೀನಿ ಇರೋ. ಆ ಗಂಡದ ಏನ್ ಕತೆ ಅಂತ ಕೇಳೋಣ ಇರು. ಯಾರ್ದು? ಆ ಗಂಡು ಇನ್ನೊಬ್ಬ ನಂಬರ್ ಕೊಟ್ಟವನೆ. ಆ ಗಂಡು ಫೋನ್ ಮಾಡ್ಬೇಕಂತೆ. ಹೇಳ್ತೀನಿ. ಎತ್ತುತ್ತಾ ಇದೀನಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ.
ಏನೋ ಕಾರ್ಯನಿರತವಾಗಿದೆ ಅಂತ ಬರ್ತೈತಿರು, ಒಂದ್ ನಿಮಿಷ ಹಂಗೆ. ಹಲೋ Hello. ಹೇಳಿಪ್ಪ. ಸರ್ ಅದೇ, ಹಲೋ ಕೇಳಿಸ್ತಾ ಇದೆಯಾ ಸರ್? ಹಾ ಹೇಳಿಪ್ಪ ಸುಮಿತ್ರಾ ಮೇಡಮ್ ಕಡೆ ಬಂದಿದ್ದು ನೀವೆಲ್ಲ? ಅದೇ ಸುನೀತಾ ಮೇಡಮ್ ಕಡೆಯಿಂದ ಹಾ, ಸರ್. ಅದು ಹೇಳಿಪ್ಪ ಅದು ಪೇಮೆಂಟ್ ಮಾಡಿ ಮೇಲ್ ಮಾಡಿಲ್ವಲ್ಲ ಇನ್ನ ಅವರು? ಸರ್ ಅದೇ ಹೇಳಿದ್ರು ಮೇಡಮ್, ನನ್ನನ್ನೇ ಅವ್ರೇನೋ ಮೇಡಮ್ ಎಲ್ಲ ಹೊರಗಡೆ ಅವ್ರಂತೆ. ಓಕೆ ಓಕೆ ಸರ್ ಅದೇ ನನಗೆ ಕೂಡ ಕೇಳಿದ್ರು ಪೇಮೆಂಟ್. ಓಕೆ ಸರ್ 5300 ನಾನೇ ಹಾಕ್ತೀನಿ. ಯಾರಿಗೆ ಮಾಡ್ಬೇಕು ಸರ್ ಫೋನ್ ಪೇ? ಅಪ್ಪ ನಾನು ಹೇಳ್ತಾ ಇರೋದು ಕೇಳಿ, ನಿಮ್ ಮೇಡಮ್ ಅವ್ರು ನಿನ್ನೆ ಯಾವ್ದಕ್ಕೆ ಪೇಮೆಂಟ್ ಮಾಡಿದಾರೋ ಅದ್ರಿಗೆ ಪೇಮೆಂಟ್ ಮಾಡ್ಬಿಟ್ಟು ನನಗೆ ಬಿಲ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಒಂದು ಇಮೇಲ್ ಮಾಡಕ್ ಕೇಳಿ. ಯಾರು ನಿಮ್ಮನ್ನ ಕಳ್ಸಿದ್ದು? ನಿಮ್ಮ ಸುಮಿತ್ರಾ ಮೇಡಮ್ ಅವ್ರ ಅಸಿಸ್ಟೆಂಟ್ ಅವರಾ? ಹಾ ಸರ್ ಅವರೇ ಯಾರೋ ಫೋನ್ ಮಾಡಿದ್ರು. ಕಾನ್ಫಿಡೆನ್ಸ್ ಕಾಲಕ್ಕೆ ಮಾತಾಡ್ತಾ ಅವ್ರ ಹತ್ರ. ಒಂದ್ ನಿಮಿಷ ಸರ್ ಹಾಕ್ತೀನಿ. ಓಕೆ ಸರ್ ಅದೇನೋ ಪೇಮೆಂಟ್ ಹಲೋ ಆಗಿದ್ರಾ? ಸೊ ಒಂದ್ ನಿಮಿಷ ಅದು ಓದ್ತಾ ಇರಿ. 60 ಏನೋ ಬರುತ್ತೆ ನೋಡಿ ಅವ್ರ ನಂಬರ್. ಪೇಮೆಂಟ್ ಮಾಡ್ಬೇಕಂತೆ ಕಳಿಸ್ಕೊಡ್ಬೇಕಂತೆ ಸರ್. ಹಲೋ 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 ಸರ್, ಅದೇ ಅವ್ರಿಗೆ ಕಾಲ್ ಮಾಡಿದ್ದೆ ಹಾ ಹೇಳಿ ಸರ್. ಸರ್. ಅವ್ರೇನೋ ಕಾನ್ಫರೆನ್ಸ್ ಅಲ್ಲಿ ಅವ್ರೆ ಮಾತಾಡ್ತಾರಂತೆ, ಮಾತಾಡ್ತೀರಾ? ಹಾ ನಾ ಮಾತಾಡ್ತೀನಿ. ಹಂಗೆ ಹಾಕಿ ಸರ್. ಓಕೆ. ಬೇಗ ಸರ್ ಬೇಕಾಗಿತ್ತು. ಹಲೋ ಅಲ್ಲ ಸರ್, ಅದೇ ಕಾನ್ಫರೆನ್ಸ್ ಅಲ್ಲಿ ಇದಾರೆ ಸರ್, ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಪ್ಪ. ಯಾರು ಮಾಡ್ತಾ ಇರೋದು? ಸುಮಿತ್ರಾ ಮೇಡಮ್ ಅವರು ಅವರ ಅಸಿಸ್ಟೆಂಟ್ ಸರ್. ಅಪ್ಪ ನೋಡಿಪ್ಪ, ನಾನು ಹೇಳ್ತೀನಿ ಅವರು ಪಾಪ ಯಾರು ಯಾರು ಸರ್ ಅದು ನಮ್ಮ ಫಾರ್ಮಸಿ ಓಕೆ ಅಪ್ಪ ನೋಡಿಪ್ಪ, ಅವರು ನನಗೆ ಪೇಮೆಂಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಯಾವುದಕ್ಕೆ ಪೇಮೆಂಟ್ ಮಾಡಿದ್ದಾರೆ ಮೇಡಮ್ ಅವರು ನಮ್ಮ ಕಡೆಯಿಂದ ಅವ್ರಿಗೆ ಕ್ಯೂಆರ್ ಅಕೌಂಟ್ ಎಲ್ಲ ಕಳಿಸಿದ್ರಲ್ವಾ? ನಿನ್ನೆ ಯಾವುದಕ್ಕೆ ಅದ್ರಿಗೆ ಮಾಡಿಬಿಟ್ಟು ನನಗೆ ಬಿಲ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ನೀವೇನು ಮಾಡಪ್ಪ ನೆನ್ನೆ ಯಾವುದಕ್ಕೆ ಮಾಡಿದ್ರು ಅದ್ರಿಗೆ ಮಾಡಿದೆ ಮತ್ತೆ. ಓಕೆ ಸರ್, ನೀನು ಯಾವುದಕ್ಕೆ ಪೇಮೆಂಟ್ ಅದ್ರಿಗೆ ಮಾಡಿ ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರಿಗೆ ಮಾಡಿ. ಅದು ಮಾಡಿದ್ರೆ ಮತ್ತೆ ಇದು ಕ್ಲಿಯರ್ ಆಗುತ್ತೆ. ಯಾವ್ದು ನಾವು ಕೋಡ್ ಕಟ್ಟಿದ್ರು ಅದ್ರಿಗೆ ಮಾಡಿ ಇಷ್ಟು ಕೋಡಿಗೆ ಅದೇ ಯಾರು ಮಾಡಿಕೊಂಡು ನನಗೆ ಬಿಲ್ ಕಂಪ್ಲೀಟ್ ಆಗಿದೆ. ನೀವೇ ನಿಮ್ಮ ಕಡೆಯಿಂದ ಆಗಿದ್ದು ಇಲ್ಲ ನಿಮ್ಮ ಯಾರ ಕಡೆಯಿಂದ ಆಗಿದ್ದು ಮೇಲ್ ಮಾಡಿ ನಾನು ಅದು ಕಳ್ಸ್ಕೊಡ್ತೀನಿ ಸರ್. ಸರ್ ಓಕೆ ಥ್ಯಾಂಕ್ ಯು ಸರ್. ಅಲ್ಲೇ ಮಾಡಿ ಸರ್, ಮೇಲ್ ಮಾಡಿ ಸ್ವಲ್ಪ ಬೇಗ ಮಾಡಿ ಸರ್. ಓಕೆ ಸರ್. ಓಕೆ ಓಕೆ ಹಲೋ ಹಲೋ ಸರ್. ಹೌದು ಸರ್, ನಿನ್ನೆ ಹೌದೌದು ಸರ್, ಕಳಿಸಿ ಸರ್, ಇದೇ ನಂಬರು. ಹಾಂ ಸರ್, ಇದೆ ಸರ್ ವಾಟ್ಸಪ್ ನಂಬರು. ಆಯ್ ಅಂತ ಹಾಕ್ಬೇಕಾ? ಹಲೋ ಸರ್. ಸರ್ ಇದೇನಾ? ಹೌದಾ ಸರ್. ಸರ್ ಎಷ್ಟು ಜನದ ಹತ್ರ ಈ ಥರ ಸ್ಕ್ಯಾಮ್ ಮಾಡಿದ್ದೀರಾ ನೀವು? ನೋಡಿ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ, ಇದೇ ಥರನೇ ಸ್ಕ್ಯಾಮ್ ಮಾಡ್ತಾ ಇರೋದು. ನೋಡಿ ಭಾಳ ಸ್ಕ್ಯಾಮ್ ಆಗ್ತಾಯಿದೆ ಪೋರ್ಟರಲ್ಲಿ. ಪಾಪ ತುಂಬ ಜನ ಗೊತ್ತಿಲ್ಲದಿರೋರು, ಹಳ್ಳಿ ಕಡೆಯಿಂದ ಬಂದಿರೋರು ತುಂಬ ಇದರಲ್ಲಿ ಸಿಗಾಕೊತಾ ಇದ್ದಾರೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಥರದ ದುಡ್ಡು ಪೇ ಮಾಡಿ ಆರ್ಡರ್ಗಳನ್ನ ತೊಗೊಂಡೋಗ್ಬೇಡಿ. ತುಂಬ ಆಸೆಗಳನ್ನ ಹುಟ್ಟಿಸ್ತಾರೆ. 1,500 ಕೊಡ್ತೀನಿ, 2,000 ಕೊಡ್ತೀನಿ ಅಂತೇಳಿ ಆಸೆಗಳು ಹುಟ್ಟಿಸ್ತಾರೆ. ಬಟ್ ನೀವು ಅದಕ್ಕೆ ಮರಳಾಗಕ್ಕೆ ಹೋಗಬೇಡಿ. ಏನಂದರೆ ಇದನ್ನು
ಬಡವ್ರನ್ನ ಹೆಂಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ನೆಕ್ಸ್ಟ್ ವೀಡಿಯೋನ ನಾನು ಪಾರ್ಟ್ 2 ಮಾಡಿದ್ದೀನಿ. ಅದನ್ನು ವಾಚ್ ಮಾಡೋದಕ್ಕೆ ಕಾಯ್ತಾ ಇರಿ. ನಾನು ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ.